ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಇವತ್ತು ಒಂದು ಆದೇಶ ಬಂದಿದೆ. ಅದೇನಂತಂದರೆ, ಜನವರಿಯಲ್ಲಿ ನಡೀತಿರುವಂತಹ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಸೆಂಟರ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಾರು ಇದನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇಲ್ಲಿ ಏನಂದರೆ ವಿಷಯ ಏನಂತಂದರೆ, ಕಂಡಕ್ಟಿಂಗ್ ಜನವರಿ 2024 ಆ್ಯನ್ಯುವಲ್ GNM ಎಕ್ಸಾಮಿನೇಷನ್ ಬೈ ರಾಜೀವ್ ಗಾಂಧಿ ಯೂನಿವರ್ಸಿಟಿ RUHS. ಸೊ RGHS ಅನ್ನೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಈ ವರ್ಷ 100% ಕನ್ಫರ್ಮ್ ಏನು ಮಾಡ್ತಾ ಇದ್ದಾರೆ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇದು ಆ್ಯಸ್ ಪರ್ ದ ರೆಫರೆನ್ಸ್ ನಂಬರ್ 1, ರಾಜೀವ್ ಗಾಂಧಿ ಹ್ಯಾಸ್ ಬಿನ್ ಡೈರೆಕ್ಟೆಡ್ ಟು ಕಂಡಕ್ಟ್ ದ GNM ನರ್ಸಿಂಗ್ ಎಕ್ಸಾಮಿನೇಷನ್ ಇನ್ ದ ಇಟ್ಸ್ ಅಫಿಲಿಯೇಟೆಡ್ ಕಾಲೇಜಸ್. ಸೊ ಇದು ಕಂಡಕ್ಟ್ ಮಾಡ್ತದೆ GNM ಎಕ್ಸಾಮ್ಗಳನ್ನು ಅಫಿಲಿಯೇಟೆಡ್ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಫಾರ್ಮಸಿ ಕಾಲೇಜುಗಳಲ್ಲಿ. ನೋಡಿ, ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು ಮತ್ತು ಆಯುಷ್ ಕಾಲೇಜು, ಫಾರ್ಮಸಿ ಕಾಲೇಜುಗಳಲ್ಲಿ ಮಾತ್ರ ಈ ವರ್ಷ GNM ನರ್ಸಿಂಗನ್ನು ಕಂಡಕ್ಟ್ ಮಾಡಿಕೊಳ್ಳಾಗುತ್ತೆ. ಹೋದ ವರ್ಷ ಏನಾಗಿತ್ತು, ಸ್ವಲ್ಪ ಕಾಪಿ ಸೆಂಟರ್ಗಳು ನಡೆದು ಪ್ರಾಬ್ಲಮ್ ಏನಾಗಿತ್ತು, ಅದರ ಸಲುವಾಗಿ ಏನು ಮಾಡಿದ್ದಾರೆ, ಈ ವರ್ಷ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ರಾಜೀವ್ ಗಾಂಧಿಯವರು ತಮಗೆ ಅಫಿಲಿಯೇಷನ್ ಇರುವಂಥ ಮೆಡಿಕಲ್ ಕಾಲೇಜುಗಳಲ್ಲಿ, ಫಾರ್ಮಸಿ ಕಾಲೇಜುಗಳಲ್ಲಿ ಮತ್ತು ಆಯುಷ್ ಕಾಲೇಜುಗಳಲ್ಲಿ ಎಕ್ಸಾಮನ್ನು ಕಂಡಕ್ಟನ್ನು ಮಾಡಿಕೊಳ್ಳಾಗುತ್ತೆ ಅಂತ ಅವರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೊ ಕೌನ್ಸಿಲಿಂಗ್, ನೀವು ಎಕ್ಸಾಮಿನೇಷನ್ಗೆ ಹೋಗಬೇಕಾದ್ರೆ ಸೊ ಈ ಒಂದು ಪ್ರಿನ್ಸಿಪಲ್ GNM ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ಒಂದಷ್ಟು ಡಿಕ್ಲರೇಷನ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪಾಯಿಂಟ್ಗಳಿದ್ದಾವೆ. ಏನಂದರೆ, ಇನ್ಶೂರ್ ದ ಸೇಫ್ಟಿ, ವಿದ್ಯಾರ್ಥಿಗಳ ಒಂದು ಸೇಫ್ಟಿ, ಟ್ರಾನ್ಸ್ಪೋರ್ಟೇಷನ್ ನೀವೇ ನೋಡ್ಕೋಬೇಕು ಕಾಲೇಜಿನವರು. ಆಮೇಲೆ ID ಕಾರ್ಡು, ಆಮೇಲೆ ಏನಪ್ಪ ಅಂತಂದರೆ ಅದು ಸ್ಟೂಡೆಂಟ್ ವ್ಯಾಲಿಡ್ ID ಕಾರ್ಡನ್ನು ಅಟೆಸ್ಟೇಷನ್ ಮಾಡಿಸಿರಬೇಕು, ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿರಬೇಕು, ಹಾಲ್ ಟಿಕೆಟ್ ವ್ಯಾಲಿಡ್ ಇರಬೇಕು, ಪ್ರಿನ್ಸಿಪಲ್ಸ್ ಇರಬೇಕು. ಆಮೇಲೆ ಡ್ರೆಸ್ಗಳನ್ನು, ಕಂಪಲ್ಸರಿ ಯೂನಿಫಾರ್ಮ್ಗಳನ್ನು ಹಾಕ್ಕೊಂಡು ಹೋಗಬೇಕು. ಆಮೇಲೆ ಕಾಪಿ ಮಾಲ್ ಪ್ರಾಕ್ಟೀಸ್ ಇರ್ಬೋದು, ಜೀರೋ ಟಾಲರೆನ್ಸ್, ಈ ಥರ ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗ್ಬಾರ್ದಿಲ್ಲ, ಡಿಬಾರ್ ಮಾಡಲಾಗುತ್ತೆ. ನೋ ಎಲೆಕ್ಟ್ರಿಕಲ್ ಡಿವೈಸಸ್, ಯಾವುದೇ ಥರದ ಎಲೆಕ್ಟ್ರಿಕಲ್ ಡಿವೈಸ್ ತೊಗೊಂಡು ಹೋಗೋ ಆಗಿಲ್ಲ. ಚೀಟ್ಸು, ಬುಕ್ಸು, ಪೇಪರ್ಗಳನ್ನು ತೊಗೊಂಡು ಹೋಗೋ ಆಗಿಲ್ಲ. ಆಮೇಲೆ ಕಾಪಿಗೆ ಸಂಬಂಧಿಸಿದಂತೆ ಅಂದರೆ ಕಾಪಿ ಸೆಂಟರ್ ಮಾಡೋ ಆಗಿಲ್ಲ. ಆಮೇಲೆ ಬಿಫೋರ್ ಟೈಮ್ಗಿಂತ ಮೊದಲೇ ನೀವು ಅಟೆಂಡ್ ಇರಬೇಕು. 9 ಗಂಟೆ ಎಕ್ಸಾಮ್ ಅಂದರೆ 8:15ಕ್ಕೆ ನೀವು ಅಲ್ಲಿ ರಿಪೋರ್ಟ್ ಮಾಡಬೇಕು. ಆಮೇಲೆ 2 ಗಂಟೆ ಎಕ್ಸಾಮ್ ಅಂದರೆ 1:15ಕ್ಕೆ ರಿಪೋರ್ಟ್ ಮಾಡಬೇಕು. ಇವೆಲ್ಲ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇದು ಏನಂದರೆ ಎಕ್ಸಾಮ್ಸ್. ಸೊ ಫ್ಲೈಯಿಂಗ್ ಸ್ಕ್ವಾಡ್ಸ್ ಕೂಡ ಬರ್ತಾರೆ ನೋಡಿ, ಎಕ್ಸಾಮ್ನಲ್ಲಿ ಸ್ಕ್ವಾಡ್ ಕೂಡ ಬರ್ತಾರೆ. ಅಬ್ಸರ್ವರ್ದಿಂದ ಹಿಡಿದು ನಿಮಗೆ ಸ್ಕ್ವಾಡು ಕೂಡ ಸಡನ್ನಾಗಿ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ವರ್ಷ ಇದು ತುಂಬ ಟಫ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ ಯಾರು GNM ನರ್ಸಿಂಗ್ ಬೋರ್ಡ್ ವತಿಯಿಂದ. ಸೊ ವಿದ್ಯಾರ್ಥಿಗಳಿಗೆ ಇದೊಂದು ಏನಂದರೆ, ಹೋದ ವರ್ಷ ಏನೊಂದು ಪ್ರಾಬ್ಲಮ್ ಆಗಿತ್ತು ಅದು ರಿಪೀಟ್ ಆಗಬಾರ್ದು ಅನ್ನೋ ಸಲುವಾಗಿ ಈ ಒಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೊಗೊಂಡಿದ್ದಾರೆ GNM ನರ್ಸಿಂಗ್ ಬೋರ್ಡ್ನವರು.